ಹಾಕ್ಸ್ಬೇಕು ಅಂತ ಏನಿಲ್ಲ. ಹಾರ ಹಾಕಕ್ಕೆ ಮುಂದೆಲ್ಲ ಹಾಕ್ಸ್ತಾರೆ. ಇವ್ರಿಗೆ ಹಾಕು ಅಂತ ರೆವಿನ್ಯೂ ಇನ್ಸ್ಪೆಕ್ಟರ್ಗೆ ಒಂದು ಹಾಕು. ತಡೀರಿ. ನಮ್ಗೆ ಯಾಕೆ ಊರ್ನವ್ರಿಗೆ ಆಮೇಲೆ
ಧಾನ್ಯ, ಸೌಖ್ಯ, ಭೋಗ, ಬುದ್ಧಿ, ಸೌಂದರ್ಯ, ಆಯುಷ್ಯ. ಶ್ರೀ ಮಹಾಲಕ್ಷ್ಮಿಯನ್ನು ಶ್ರದ್ಧೆಯಿಂದ ಆರಾಧಿಸಿದವರಿಗೆ ಈ 16 ಬಗೆಯ ನೀರೇ ಮಕ್ಕಬೇಡ ಅಣ್ಣ, ನೀರೇ ಮಕ್ಕಬೇಡ, ರೈತ ಸೇರ್ಸ್ ಮಕ್ಕ. ಗಂಜಿ ಬರ್ ನೋಡಲಿ
ಮಸಾಲೆ ಅಣ್ಣ. ಟೊಮೆಟೊ ಬಾತ್ ಅಲ್ಲ, ಸಾಂಬಾರಿ ಮಸಾಲೆ ಅದು ಇದು ಎರಡು ಸಾಂಬಾರಿ ಮಸಾಲೆ ಮಾಡಿದ್ದೀನಿ. ಅನ್ನ ಸಾರು ಅನ್ನ ಸಾಂಬಾರು, ಹುಣಸೆಹಣ್ಣು ಅದು ಮುದ್ದೆ, ಈ ಖಾರ ಬಿಟ್ಮೇಲೆ ಸಾರು ಕೈ ಆಡ್ತಾರೆ. ಡೆನ್ ಡಾಕ್ಯುಮೆಂಟ್ರಿ ಆ ಕಡೆ ಎತ್ಕೊಂಬಾರೋ.
ಸ್ವಾಮಿ ಭಕ್ತ ಮಹಾಶಯರೇ, ಧನೀಶದ ಗ್ರಾಮಸ್ಥರೇ, ಧನೀಶದ ವನಾದೇವಿಯ ಗುಡಿಯ ಧರ್ಮದರ್ಶಿಗಳೇ ಹಾಗೂ ಜೋಗಪ್ರವರು, ಪರಮ ಪೂಜ್ಯ ಸ್ವಾಮೀಜಿಯವರು ಇವತ್ತು ಧನೀಶರಿಗೆ ಪಾದಾರ್ಪಣೆ ಮಾಡಿದ್ದಾರೆ. ಅಂದರೆ ಆದಿತ್ಯಗಿರಿ ಸ್ವಾಮಿ ಮಠ ದೊಡ್ಡ ಸ್ವಾಮಿಗಳು ಬಂದಿದ್ದಾರೆ, ಈಗಿನ ಸ್ವಾಮಿಗಳು ಬಂದಿದ್ದಾರೆ. ಇವರು ಮೂರನೇ ಸ್ವಾಮೀಜಿಗಳು, ತ್ರಿಮೂರ್ತಿಗಳು ಬಂದಂತೆ ಆಗಿದೆ ಭೈರವ ಸ್ವಾಮಿಯ ಸನ್ನಿಧಾನಕ್ಕೆ. ಒಂದೇ ಸ್ವಾಮಿ ನಾನು ಹೇಳೋದು, ದೊಡ್ಡವನ್ನ ಬೇಡಿದ್ದೀವಿ, ಚಿಕ್ಕವನ್ನ ಬೇಡಿದ್ದೀವಿ. ಇಲ್ಲಿ ಇರತಕ್ಕಂಥ 30 ಜನ ಬಡವ ಭಕ್ತರು ಭೈರವನನ್ನು ಕಟ್ಟಿದ್ದಾರೆ. ಇದು ಹೊಯ್ಸಳ ಕಾಲದಲ್ಲಿ ಆಗಿರ್ತಕ್ಕಂಥ ಒಂದು ಭೈರವೇಶ್ವರ. ದೊಡ್ಡ ಬುದ್ಧಿಯವರಿಂದ ತುಂಬ ಇಷ್ಟಪಟ್ಟಿದ್ರು ಅಂದರೆ ಅಷ್ಟು ಇಷ್ಟಪಟ್ಟಿದ್ರು. ಅವ್ರ ಮನಸ್ಸಿನಲ್ಲಿ ಅಲ್ಲಿಗೆ ತಗೊಂಡ್ಬೇಕು ಅನ್ನೋ ಭಾವನೆ ಇತ್ತು. ಅದೇ ಗ್ರಾಮದ ಹಿತದೃಷ್ಟಿಯಿಂದ ಆಗಲ್ಲ ಬುದ್ಧಿ ದಯಮಾಡಿ ಇಲ್ಲೇ ನೆಲೆಸಿ ಭೈರವ ಎಲ್ಲ ಕಡೆ ಭೈರವ ಇದ್ದಾನೆ ಅಂತ ಹೇಳಿ ನಾನು ಕೇಳ್ಕೊಂಡೆ. ನಾನು ತುಂಬ ಹತ್ತಿರದವನು. ನಾನು ನಿಮ್ಮ ಮಠದ ಕೃಷ್ಣಪ್ಪನವರ ಊಟಿ ಕೃಷ್ಣಪ್ಪನವರ ಸ್ವಂತ ಶಿಲ್ಕ. ನಾನು ದಯಮಾಡಿ ನಾನು ನಿಮ್ಮನ್ನು ಅನೇಕ ಸಾರಿ ನೋಡಿದ್ದೀನಿ. ಈಗ ತಿರುಗಾಡಕ್ಕಾಗದಿಂದ ನಮ್ಮ ಗಿರೀಶ್ ಅವರು ಬರ್ತಾ ಇದ್ದಾರೆ. ಗಿರೀಶ್ ಅವರು ಮತ್ತು ಅವರ ಭಾವನವಾದ ನಮಗೆ ಸಂಬಂಧಿಕರು. ದಯಮಾಡಿ ನಾವು ಒಂದು ಕೇಳಿ ದಯಮಾಡಿ ನೀವು ಇದನ್ನು ಇಲ್ಲ ಅಂತ ಹೇಳ್ಬಾರ್ದು. ಭೈರವ ಹೊರಗೆ ಕೊಟ್ಟಿಲ್ಲ, ನೀವು ಕಟ್ಟಿದ ಕಷ್ಟಪಟ್ಟು ಕಟ್ಟಿದ್ದಾರೆ. ಬರೀ 30 ಜನ ಮಕ್ಕಳು ಇದು ಕಟ್ಟಿದ್ದಾರೆ. ಧನಿಷ್ಠದ ಗುಡಿಗಳಿಗೂ ಎಲ್ಲ ಕೂಡ ಸಹಕಾರ ಕೊಟ್ಟಿದ್ದಾರೆ. ದಯಮಾಡಿ ಒಂದು 6,000 ಜನ 6,000 ಜನ ಮುಂದೆ ಎಲ್ಲ ಅಂಥವ್ರು ನೋಡೋದಿಲ್ಲ. ರೋಡಲ್ಲಿ ಕೂತ್ಕೊಂಡು 6,000 7,000 ಜನ ಕೂಡ್ತಾರೆ. ಮುಂಚೆ ಅರವಣಿಗೆ ಅಂತ ಏನು ಗುರುಗಳಿದ್ದಾರೆ ಇವರೆಲ್ಲ ಅರವಣಿಗೆ ಅಂತಂದರೆ ಜಾತ್ರೆಗೆ ಬಂದಿದ್ದ ಅವರಿಗೆ ನೀರು ಕೊಟ್ಟು ಅದರಿಂದ ಬರ್ತಕ್ಕಂಥ ಅವಾಗ ಒಂದು 10 ಮುದ್ದೆ 20 ಮುದ್ದೆ ಮಾಡಿ ಬಂದಂಥ ಜನಗಳು ಕೂತ್ಬೇಕಿತ್ತು. 6,000 7,000 ಶಕ್ತಿ ಮೇಲೆ ಕೊಟ್ಟಿದ್ದಾರೆ. ನಿಮಗೆ ದಯಮಾಡಿ ಎಲ್ಲ ಸರ್ವಶಕ್ತಿ ಇದೆ, ನೀವು ಶಿವಮೊಗ್ಗದಲ್ಲೆಲ್ಲ ಕಾರ್ಯ ಮಾಡಿದ್ದೀರ ಅಂತ ಹೇಳಿ ನಾನು ಕೇಳಿಕ್ಕೆ ಹಕ್ಕಿದೆ. ನಾನು ಸೃಷ್ಟ ಮೊದಲನೇ ಸೃಷ್ಟಿ ಆದ್ದರಿಂದ ನಮ್ಮ ಊರಿಗೆ ನಾನು ಒಡೆದು ಮುಟ್ಟಿದ ಊರಿಗೆ ಕೇಳಲೇಬೇಕು. ನಿಮ್ಮನ್ನ ಇವ್ರು ಕೇಳ್ತಾ ಇದ್ದಾರೆ, ನೋಡ್ರಿ ನಮ್ಮನ್ನು ಬರುವಾಗ ಏನು ಕೇಳಲ್ಲ ಅಂತಾರೆ. ದಯವಿಟ್ಟು ಅದನ್ನು ಒಂದು ಹೋಗ್ಲಾಡ್ಸ್ಕೊಂಡು ಹೇಳಿ ಇವ್ರು ಬಂದು ಸಮುದಾಯವನ್ನು ಮಾಡಿಕೊಡ್ಬೇಕು, ಈ ಕ್ಷೇತ್ರದ ಹೆಸರನ್ನು ಹಾಕಬೇಕಿದೆ ಅಂತ ಕೇಳಿಕೊಂಡು ಈ ಭಾಗದಿಂದ ಒಂದು ಸಂಖ್ಯಾತರು ಧನೀಶ್ವರ ಹೋಬಳಿಯಿಂದ ಒಂದು ಸಂಖ್ಯಾತರು ದಯವಿಟ್ಟು ನಮಗೆ ಆಗ ಪದೇ ಬಂದು ನಮಗೆ ಅವಕಾಶ ಮಾಡಿಕೊಡ್ಬೇಕು. ಒಂದು ಭೈರವ ಸ್ವಾಮಿ ಒಂದು ಸಂಸ್ಕೃತ ಪಾಠಶಾಲೆ ಕೂಡ ತೆಗೆದ್ರೆ ಏನು ಗುರುಗಳಿದ್ದಾರೆ ಇವರೆಲ್ಲ ಸಂಸ್ಕೃತ ಕಲ್ತ್ಕೊತಾರೆ, ಆಚಾರ ವಿಚಾರ ಕಲ್ತ್ಕೊಳ್ತಾರೆ. ಬೇಗ ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗಲ್ಲ ಅಂತ ಹೇಳಿ ದಯಮಾಡಿ ಏನಾರ ಹೆಚ್ಚಿಗೆ ಕೇಳಿದರೆ ದಯವಿಟ್ಟು ಕ್ಷಮಿಸಬೇಕು ಅಂತ ಹೇಳಿ ದೊಡ್ಡ ದೇವರು ನನ್ನ ಕಂಡು ತುಂಬ ಇಷ್ಟಪಡ್ತಿದ್ರು. ಚಿಕ್ಕವರು ಪರಿಚಯ ಇದೆ, ಅಷ್ಟೊಂದು ಪರಿಚಯ ಇಲ್ಲ. ಗಿರೀಶ್ ಅವರು ಏನು ಪರಿಚಯ ಮಾಡ್ಕೊಬೇಕು ಅಂತ ಪ್ರಾರ್ಥನೆ ಮಾಡಿ ದೊಡ್ಡವರು ಈಗ 2-3 ಸಲ ಬಂದಿದ್ದಾರೆ, ಭಾರಿ ಇಷ್ಟಪಟ್ಟಿದ್ದಾರೆ, ಒಳ್ಳೆ ಬರ್ತಿದ್ದಾರೆ. ನಮ್ಮ ಊರಿನಲ್ಲಿ ಏನಾದರೂ ಒಂದು ಅಸಾಧ್ಯವಾದ ಕೆಲಸ ಮಾಡುವಂಥ ಶಕ್ತಿ ಸದಸ್ಯರು ಇದೆ. ಹೊನ್ನಾದೇವಿ ದೇವಸ್ಥಾನಕ್ಕೂ ಸಕಲ ಒಂದು ಬೆಂಬಲವನ್ನು ಕೊಡ್ತಾ ಬಂದಿದ್ದಾರೆ ಅಂತ ಹೇಳಿದ್ದಾರೆ. ಎಲ್ಲ ಗ್ರಾಮದ ಪರವಾಗಿ ಭೈರವ ಭಕ್ತಾದಿಗಳ ಪರವಾಗಿ ಗುಡಿಗೌಡರ ಪರವಾಗಿ ನಾನು ಪ್ರಾರ್ಥನೆ ब्रह्मध्यान परम सदा विरचयन श्री भैरवस्य अर्चनम सम्यक् सर्वजनोपकार निरतम संन्यास योगे रतम अद्वैतामृत वर्षिणे सकलं कुर्वन्न पवित्रे कृतं वंदे तम जगदीश्वरं प्रतिदिनं श्री बालगंगाधर परम पूज्य जगद्गुरु पद्मभूषण पुरस्कृत भैरवैक्य डॉक्टर बालगंगाधरनाथ स्वामीಜಿಯವರ ದಿವ್ಯ ಆತ್ಮಕ್ಕೆ ನನ್ನ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಕ್ಷೇತ್ರಾದಿ ದೇವತೆಗಳಾದ ಕಾಲಭೈರವೇಶ್ವರ ಗಂಗಾಧರೇಶ್ವರನನ್ನು ಸ್ಮರಣೆ ಮಾಡುತ್ತಾ ಆದಿಚುಂಚನಗಿರಿ ಸಂಸ್ಥಾನ ಮಠದ ಗುರು ಪರಂಪರೆಯಲ್ಲಿ 72ನೇ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿಯವರಿಗೂ ನನ್ನ ನಮನಗಳನ್ನು ಅರ್ಪಿಸಿ ಈ ಕ್ಷೇತ್ರದ ಅಧಿದೇವತೆ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಸ್ವರೂಪಿಣಿ ಜಗನ್ಮಾತೆಯಾದ ಹೊನ್ನಾದೇವಿ ತಾಯಿಯನ್ನು ಸ್ಮರಣೆ ಮಾಡಿ ಈ ಕ್ಷೇತ್ರದ ಈ ದೇವಸ್ಥಾನದ ಅಧಿದೇವತೆ ಕಾಲಭೈರವೇಶ್ವರನನ್ನು ಸ್ಮರಣೆ ಮಾಡುತ್ತಾ ಈ ಊರಿನಲ್ಲಿ ನೆಲೆಸಿರುವಂತಹ ಸುಮಾರು 15 ದೇವಸ್ಥಾನಗಳಲ್ಲಿರುವಂತಹ ಎಲ್ಲ ದೇವರುಗಳನ್ನು ಸಹ ಈ ಸಂದರ್ಭದಲ್ಲಿ ನಾನು ಸ್ಮರಣೆ ಮಾಡಿ ಭೈರವನ ಅನುಗ್ರಹ ಕಾಲಭೈರವನ ಅನುಗ್ರಹ ಖಡ್ಗಂ ಶೂಲಂ ಕಪಾಲಂಚ ಡಮರಂ ಭೀಮದಂಶ್ರಕಂ ಹೇಳುವಂತ ಮಾತಿದೆ. ಖಡ್ಗ ಶೂಲ ಕಪಾಲ ಡಮರವನ್ನು ಹೊಂದಿರುವಂತಹ ಭೈರವ ಸಿಂಗನಾಥನ ಮುಖಾಂತರ ಆ ಶಬ್ದದ ಮುಖಾಂತರ ಭೈರವನ ಭಕ್ತರನ್ನು ಜೋಗಪ್ಪಗಳ ಮುಖಾಂತರ ಇರಬಹುದು ಅಥವಾ ಅರ್ಚಕರ ಮುಖಾಂತರ ಇರಬಹುದು ಅನುಗ್ರಹಿಸುವಂತ ಶಕ್ತಿ
ಆ ಭೈರವನಲ್ಲಿರುವಂತಹ ಸರ್ವೇ ಜನ ಸುಖಿನೋ ಭವಂತು ಎಂಬಂತೆ ಎಲ್ಲರಿಗೆ ಸುಖ ಶಾಂತಿ ನೆಮ್ಮದಿಯನ್ನು ಕೊಡುವಂತಹ ಶಕ್ತಿ ಕಾಲಭೈರವೇಶ್ವರ. ಆ ಕಾಲಭೈರವೇಶ್ವರನ ಅನುಗ್ರಹ ತುಂಬಾ ಇದೆ. ಭೈರವ ಅನುಗ್ರಹಿಸಿದರೆ, ಅವನು ಮನಸ್ಸು ಮಾಡಿದರೆ ಯಾವ ಕೆಲಸ ಆಗಲಾರದು ಆ ಕೆಲಸ ಎಲ್ಲವೂ ಆಗುತ್ತೆ. ಹಾಗಾಗಿ ಭೈರವನ ಆರಾಧಕರು ನಾಥ ಸಂಪ್ರದಾಯದ ಮತ್ಸ್ಯೇಂದ್ರನಾಥರು ಅಥವಾ ಗೋರಖನಾಥರು ಇಬ್ಬರು ಈ ಭೈರವನ ಪ್ರತಿಷ್ಠಾಪನೆಯನ್ನು ನವನಾಥರ ಮುಖಾಂತರ ಪ್ರತಿಷ್ಠಾಪಿಸಲ್ಪಟ್ಟಿರುವಂತಹ ಈ ದೇವಸ್ಥಾನಗಳು ಖಂಡಿತವಾಗಿಯೂ ಸುಮಾರು 33-34 ಹಳ್ಳಿಗಳಿಗೆ ಅಧಿದೇವತೆಯಾಗಿ ಗ್ರಾಮ ದೇವತೆಯಾಗಿ ಹೊನ್ನದೇವಿ ನಿಂತಿದ್ದಾಳೆ. ವಿಶೇಷ ಅಂತ ಹೇಳಿದ್ರೆ ನಾಥ ಸಂಪ್ರದಾಯದಲ್ಲಿ ಪೂಜಿಸಲ್ಪಡುವಂತಹ ಎಲ್ಲ ದೇವರುಗಳು, ಅದರಲ್ಲೂ ಕಾಲಭೈರವೇಶ್ವರ ಸ್ವಲ್ಪ ದೂರದಲ್ಲಿ ಇದ್ರೆ, ಊರಿನ ಹೊರಗಡೆ ಇದ್ದಂತೆ ಇದ್ರೆ, ಆದರೆ ಊರಿನ ಒಳಗೆ ಗ್ರಾಮ ದೇವತೆಯಾಗಿ ತಾಯಿ ಜಗನ್ಮಾತೆ ನಿಂತಿರ್ತಾಳೆ. ಅವಳ ಆರಾಧನೆ ನಡೀತಲೇ ಇರುತ್ತೆ. ಅದು ಎಲ್ಲ ಕಡೆ ನಾವು ನೋಡ್ತೀವಿ. ಹೊನ್ನಾದೇವಿ ಇರ್ಬೋದು, ಮುಳುಕಟ್ಟಮ್ಮ ಇರ್ಬೋದು, ಅಥವಾ ಅಕ್ಕಿಲಕ್ಕಮ್ಮ ಇರ್ಬೋದು, ಎಲ್ಲ ದೇವತೆಗಳನ್ನ ನಾವು ತುಂಬಾ ಕಡೆ ನೋಡ್ತಾ ಇದ್ದೀವಿ. ಕೆಂಚಮ್ಮ ದೇವಿ ಇರ್ಬೋದು, ಅದರ ಗದ್ದೆ ಕೆಂಪಮ್ಮ ಇರ್ಬೋದು, ಹೀಗೆ ಬೇರೆ 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 ಹೆಸರುಗಳಿಂದ ಕರೆದು ಆರಾಧನೆ ಮಾಡುವಂತಹ ಒಂದು ವಿಶೇಷವಾದ ದೈವ. ಅದರಲ್ಲೂ ಶಿವನ ಅವತಾರದಿಂದ, ಶಿವನ ಇಚ್ಛೆಯಂತೆ ಅವತರಿಸಿರುವಂತಹ ಆ ಭೈರವ, ಕಾಲಭೈರವ, ಕಾಲಾತೀತ ಭೈರವ ನಿಮ್ಮೆಲ್ಲರನ್ನು ಕಾಪಾಡಿ ನಿಂತುಕೊಳ್ಳಿ. ಕಾಲಭೈರವನಲ್ಲಿಯೂ ಜಗನ್ಮಾತೆಯಾದ ನಮಗೆಲ್ಲರಿಗೂ ಇಚ್ಛಾಶಕ್ತಿಯನ್ನು ಕೊಡ್ತಾಳೆ, ಅವಳು ಜ್ಞಾನ ಶಕ್ತಿಯನ್ನು ಕೊಡ್ತಾಳೆ. ಅಷ್ಟು ಮಾತ್ರ ಅಲ್ಲ, ಕೆಲಸ ಕಾರ್ಯಗಳ ಮಾಡುವಂತಹ ಕ್ರಿಯಾಶಕ್ತಿಯನ್ನು ಕೊಡುವಂತಹ ಶಕ್ತಿ ಆ ದೇವರು ಹೊನ್ನಾದೇವಿ ನಮಗೆಲ್ಲರಿಗೂ ಕೊಡ್ಲಿ ಅಂತ ಹೇಳಿ ತಾಯಿ ಸುಲಭವಾಗಿ ಬಹಿರ್ಮುಖ ಸುದುರ್ಲಭ. ಬಹಿರ್ಮುಖ ಅಂತ ಹೇಳಿದ್ರೆ ಹೊರಗಿನಿಂದ ನಮಗೆ ಅವಳು ನೋಡೋದಕ್ಕೆ ಖಂಡಿತವಾಗಿ ಸಿಕ್ಕಲಾರದು. ಅಂತರ್ಮುಖ ಸುದುರ್ಲಭ ಅಂದ್ರೆ ಬಹಿರ್ಮುಖ ಸುದುರ್ಲಭ ಸಿಕ್ಕಲಾರದು. ಅಂತರ್ಮುಖವಾಗಿ ಹೋಗುವವರಿಗೆ ಅತ್ಯಂತ ಸುಲಭದಲ್ಲಿ ಸಿಕ್ಕುವಂತ ತಾಯಿ ಅಂತ ಹೇಳಿದ್ರೆ ಜಗನ್ಮಾತೆ. ಅಂತ ತಾಯಿಯನ್ನು ಮತ್ತೊಂದು ಸಲ ಸ್ಮರಣೆ ಮಾಡಿ ಇವತ್ತಿನ ಈ ಅನ್ನದಾನ, ಕಾಲಭೈರವೇಶ್ವರ ಅರವಟ್ಟಿಗೆ ಅನ್ನದಾನದ ವ್ಯವಸ್ಥೆಯನ್ನು ನಮ್ಮ ಹಿರಿಯರು ಮಾತನಾಡಿದ್ರು. ವಿಶೇಷವಾಗಿ ಆಗಿನ ಕಾಲದಲ್ಲಿ ಬಹಳ ಕಡಿಮೆಯಲ್ಲಿ ಮುದ್ದೆ, ರಾಗಿ ಮುದ್ದೆ ಮತ್ತು ಯಾವುದು ಅವರೆಕಾಳು ಸಾಂಬಾರು, ಇದು ತುಂಬಾ ಕಡೆ ಅದನ್ನು ನಡೆಸ್ತಾ ಇರ್ತಾರಲ್ಲ, ಆ ರೀತಿಯಾಗಿ ಮಾಡ್ತಾ ಇರುವಂತ ವ್ಯವಸ್ಥೆ ಇತ್ತು. ಇವತ್ತು 7-8 ಸಾವಿರ ಜನಕ್ಕೆ ಅದನ್ನು ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳುವಂತ ಮಾತನ್ನು ಹೇಳಿದ್ದಾರೆ. ಖಂಡಿತವಾಗಿ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಹಾಗೆ ಇವತ್ತು ಆದಿಚುಂಚನಗಿರಿ ಕಾಲಭೈರವನ ಅನುಗ್ರಹದಿಂದ ಸುಮಾರು ಜಾತ್ರೆ ಸಂದರ್ಭದಲ್ಲಿ ಏನಿಲ್ಲ ಅಂತ ಹೇಳಿದ್ರೆ 3-4 ಲಕ್ಷ ಜನಕ್ಕೆ ಊಟ ಹಾಕ್ತೇವೆ. ಆ 3-4 ಲಕ್ಷ ಜನರಿಗೆ ಯಾರು ಬಂದವರಿಗೆ ಊಟ ಇಲ್ಲದೆ ಹೋಗಬಾರ್ದು ಅಂತ ಹೇಳಿ ಬೇರೆ ನಮ್ಮ ತುರುವೇಕೆರೆಯವರು ಒಂದು ಕಾಲಭೈರವೇಶ್ವರ ಟ್ರಸ್ಟ್ ಅನ್ನು ಮಾಡಿಕೊಂಡು BGS ಕಾಲಭೈರವ ಟ್ರಸ್ಟ್ ಅಂತ ಮಾಡಿ ಅನ್ನದಾನವನ್ನು ಮಾಡ್ತಾ ಇದ್ದಾರೆ. ಹಾಗೆ ಭದ್ರಾವತಿಯವರು ಮಾಡ್ತಾ ಇದ್ದಾರೆ, ಬೆಂಗಳೂರಿನವರು 2 ಕಡೆಯವರು ಮಾಡ್ತಾರೆ, ಮತ್ತು ಶ್ರೀ ಕ್ಷೇತ್ರದಲ್ಲೂ ಮಾಡ್ತಾ ಇರ್ತಾರೆ. ಹಾಗಾಗಿ ಅನ್ನದಾನಿ ಭೈರವ ಎನಿಸ್ಕೊಂಡಿಂತ ನಮ್ಮ ಭೈರವನಿಗೆ ಅನ್ನದಾನ ಅತ್ಯಂತ ಶ್ರೇಷ್ಠವಾದ ದಾನ. ಹಾಗಾಗಿ ಎಷ್ಟೋ ನಾವು ಗಳಿಸ್ತೀವಿ, ಕಳಿತೀವಿ, ಹಣ ಬರುತ್ತೆ, ನಾಳೆ ಹೋಗುತ್ತೆ. ಆದರೆ ಶಾಶ್ವತವಾಗಿ ಉಳಿಯುವಂಥದ್ದು ಯಾವುದು ಅಂತ ಹೇಳಿದ್ರೆ ನಾವು ಮಾಡಿದ ಪುಣ್ಯ ಕಾರ್ಯ, ಧರ್ಮ ಕಾರ್ಯ ಮಾತ್ರ ಶಾಶ್ವತವಾಗಿ ಉಳಿಯುತ್ತದೆ. ಆ ಕೆಲಸವನ್ನು ಅನ್ನದಾನ ಅತ್ಯಂತ ಶ್ರೇಷ್ಠ ದಾನ. ಆ ಅನ್ನದಾನ ಮಾಡುವುದರ ಮುಖಾಂತರ ಹಸಿದವರಿಗೆ ಪ್ರಸಾದ ರೂಪದಲ್ಲಿ ಅನ್ನವನ್ನು ಕೊಡುವಂಥ ವ್ಯವಸ್ಥೆ ಇದೆಯಲ್ಲ, ಅದಕ್ಕಿಂತ ದೊಡ್ಡದಾದ ವ್ಯವಸ್ಥೆ ಮತ್ತೊಂದಿಲ್ಲ ಅಂತೇಳಿ ನಾವು ಭಾವಿಸ್ತೇವೆ. ಖಂಡಿತವಾಗಿ ಆ ಭೈರವನ ಅನುಗ್ರಹ ಸಿಕ್ಕಲಿ, ಇನ್ನು ಹೆಚ್ಚೆಚ್ಚಾಗಿ ಈ ತರದ ಅನ್ನದಾನ ಮಾಡೋದಕ್ಕೆ ವ್ಯವಸ್ಥೆ ಆಗಲಿ. ನಾವೆಲ್ಲರೂ ನಿಮ್ಮ ಜೊತೆಯಲ್ಲಿ ಇರ್ತೇವೆ, ಖಂಡಿತವಾಗಿ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಸಮುದಾಯ ಭವನ ಕಟ್ಟಬೇಕು ಅಂತೇಳಿ ಹೊರಟಿದ್ದೇವೆ ಅಂತ ಹೇಳುವಂತ ಮಾತನ್ನು ಹೇಳಿದ್ವಿ. ನಾವು ಅಲ್ಪಸಂಖ್ಯಾತರಿಗೆ ಹೋಗಲಿಲ್ಲ, ದಯಮಾಡಿ ಇದ್ದೇ ಇರಬೇಕು. ನನ್ನ ಬಹುದೇಶದ ಆಸೆ ಅವ್ರು ಏನು ಹೇಳೋದು, ಅಲಮ್ಮ ಅವ್ರು ನಮ್ಮದು ಏನೇ ಕಟ್ಸ್ಕೊಳ್ಬೋದು ಅನುಕೂಲ ಇದೆಯಾ ಅಂತ ದೊಡ್ಡದೇನು ಹೇಳೋದು ತಮಾಷೆಗೆ. ದೇವರು ಊಟ ಮಾಡೋಕ್ಕೆ ಮಾತ್ರ ಇಟ್ಕೊಳ್ಳೋಕ್ಕೂ ಜಾಗ ಇಲ್ಲ, ಆ ಥರ ಆಗಿದೆ. ದಯಮಾಡಿ ನಾನು ಏನು ಕೇಳೋದಿಲ್ಲ. ಒಂದು ಸಂಸ್ಕೃತ ಪಾಠಶಾಲೆ, ಒಂದು ಸಂಸ್ಕೃತ ಪಾಠಶಾಲೆಯಲ್ಲಿ ಮಾಡೋದಕ್ಕೆ ಕಷ್ಟ. ಯಾಕೆಂತ ಹೇಳಿದ್ರೆ ಮೇಷ್ಟ್ಗಳು ಅವರು ಇವರದೆಲ್ಲ ಸಮಸ್ಯೆ ಇದೆ. ಚುಂಚನಗಿರಿ ಹತ್ತಿರ ಇರೋದ್ರಿಂದ ಬಂದು ಓದಿ, ಅಲ್ಲಿ ಯಾರು ಬಂದರೂ ಓದೋದು ಅವಕಾಶ ಇದೆ. ಅಲ್ಲಿ ಸಂಸ್ಕೃತ ಮಾತ್ರ ಅಲ್ಲ, ಸಂಸ್ಕೃತ ಇದೆ, ವೇದ ಇದೆ, ಆಗಮ ಇದೆ, ಸಂಗೀತ ಇದೆ. ಹಾಗಾಗಿ ಇವೆಲ್ಲವನ್ನು ಅಲ್ಲಿ ಹೇಳಿಕೊಡ್ಬೋದು.
ಎಲ್ಲ ಆದ್ಮೇಲೆ ಬುದ್ಧಿ ಅಲ್ಲಿ ಅಡುಗೆ ಮಾಡಿದ್ರಲ್ಲ ನೋಡಿದ್ರೆ ನಿಮಗೆ ಮನಸ್ಸು ಬರ್ಬೋದು. ಅಲ್ಲ, ಖಂಡಿತವಾಗಿಯೂ ಮಾಡೋಣ. ಆದ್ರೆ ಮಠದಿಂದ ನಾವು ನೀವೆಲ್ಲರೂ ಸೇರಿ ಮಾಡೋಣ. ಬರೀ ಮಠ ಅಂತ ಹೇಳಿದ್ರೆ ಆಗಲ್ಲ. ನಾವು ಶುರು ಮಾಡಿ ನಾನು ಬರ್ತೀನಿ, ನಿಮ್ ಜೊತೆ ಓಡಾಡ್ತೀವಿ. ಮಠದಿಂದ ಏನ್ ಬುದ್ಧಿ ನನಗೆ 82 ವರ್ಷ ಅವಲಿಂದ ಕೇಳ್ಕೊಂಡು ಬಂದಿದ್ದೀನಿ ದೊಡ್ಡವ್ರನ್ನ. ದಯಮಾಡಿ ನೀವು ನಮ್ಗೆ ಏನೋ ಒಂದು ಮಾಡಿಕೊಡ್ಲೇಬೇಕು. ಬರ್ತೀನಿ ನಾನು ಮಾತಾಡ್ತೀನಿ, ಗುರುಗಳ ಜೊತೆ ಮಾತಾಡಿ ಖಂಡಿತವಾಗಿ ಬರೋಣ. ನೀವೆಲ್ಲರೂ ಮನಸ್ಸು ಮಾಡಿದ್ರೆ ಅದೇನು ದೊಡ್ಡ ಕೆಲಸ ಏನಲ್ಲ. ಹಾಗೆ ಹೇಳೋದು ಇಲ್ಲ, ಆ ಥರ ಇಲ್ಲ ಬುದ್ಧಿ. ಬರೀ ನಾವು ಈಗ 4 ಕೋಟಿ ಬಂದ ನೀವು ಆಗ್ಲಿ, ಆದ್ರೂ ಎಲ್ಲರೂ ಸೇರಿ ಮಾಡೋಣ, ಖಂಡಿತ ಆಗುತ್ತೆ. ಆಯ್ತು, ಭೈರವನಿಗೆ ಏನು ಬುದ್ಧಿ ಕೊಟ್ಟು ನಾನು ಹೇಳಿದ್ದೆ ವಿಷಯ ಕೇಳಕ್ಕೆ. ಇಲ್ಲಿ ಎರಡನ್ನು ನಾವು ಬಹಳ ವಿಶೇಷವಾಗಿ ನೋಡ್ತೇವೆ. ಒಂದು, ಈ ಮಹಾಭಾರತದಲ್ಲಿ ಕೇಳ್ತೇವೆ ನಾವು ಸಾಧಾರಣವಾಗಿ, ಅರ್ಜುನ ಮತ್ತು ದುರ್ಯೋಧನ ಕೃಷ್ಣನ ಹತ್ರ ಸಹಾಯ ಕೇಳಕ್ಕೆ ಬರ್ತಾರೆ. ಬಂದ ತಕ್ಷಣ ಅರ್ಜುನ ಪಾದದ ಹತ್ರ ಕೂತ್ಕೊಳ್ತಾನೆ, ದುರ್ಯೋಧನ ತಲೆ ಹತ್ರ ಕೂತ್ಕೊಳ್ತಾನೆ. ಕೃಷ್ಣ ಮೊದಲು ಅರ್ಜುನನನ್ನು ನೋಡ್ತಾನೆ, ನಿನಗೆ ಏನು ಬೇಕು ಅಂತ ಕೇಳ್ತಾರೆ. ನೀನು ಏನು ಕೇಳಕ್ಕೆ ಬಂದಿದ್ಯಾ ಅಂತ ಹೇಳಿ. ನನ್ನ ಹತ್ರ 2 ಇದೆ. ಒಂದು, ನಾನಿದ್ದೀನಿ, ಯಾವ ಕೆಲಸಕ್ಕೂ ಬರೋದಿಲ್ಲ, ನಿಮ್ಮ ಜೊತೆಲಿ ಇರ್ತೀನಿ, ನಿಮ್ಮ ಜೊತೆಯಲ್ಲಿ ನಾನು ಯಾವೆಲ್ಲ ಕೆಲಸವನ್ನು ನಿಮ್ಮ ಜೊತೆಯಲ್ಲಿ ಇದ್ದುಕೊಂಡು ನಾನು ಇರ್ತೀನಿ ಅಷ್ಟು. ಆದರೆ ಮತ್ತೊಂದು ಏನಂತ ಹೇಳಿದ್ರೆ, ನನ್ನ ಸೈನ್ಯ ಒಂದಿಷ್ಟು ನಿಮ್ಗೆ ಕಳಿಸ್ಕೊಡ್ತೀನಿ, ನಿಮಗೆ ಸೈನ್ಯ ಬೇಕೋ ನಾನು ಬೇಕೋ ಅಂತ ಕೇಳ್ತಾನೆ. ಅರ್ಜುನನಿಗೆ ಮೊದಲು ನಾನು ಅವನನ್ನು ನೋಡಿದ್ದು, ಹಾಗಾಗಿ ಮೊದಲು ಅರ್ಜುನನಿಗೆ ಅವಕಾಶ ಮಾಡಿಕೊಡ್ತೀನಿ ಅಂತ ಕೇಳ್ತಾನೆ. ಯಾವುದಕ್ಕೂ ಅಸ್ತ್ರ ಶಸ್ತ್ರ ಹಿಡಿಯದಿರುವಂಥ ಕೃಷ್ಣ ಬೇಕೋ ಸೈನ್ಯ ಬೇಕು ಅಂತ. ಅರ್ಜುನ ಕೇಳ್ದ, ನನಗೆ ನೀನಿದ್ರೆ ಸಾಕು ಅಂತ ಕೇಳ್ದ. ಕೃಷ್ಣ ಇವನು ತಕ್ಷಣ ದುರ್ಯೋಧನಿಗೆ ಬಹಳ ಸಂತೋಷ ಆಯಿತು, ನೀನು ಇಡೀ ಸೈನ್ಯ ಬೇಕು ಅಂತ ಕೇಳ್ದ. ಆದರೆ ಜಯ ಸಿಕ್ಕಿದ್ದು ಅರ್ಜುನನಿಗೆ ಹೊರತಾಗಿ ದುರ್ಯೋಧನಿಗೆ ಅಲ್ಲ. ಹಾಗೆಯೇ ಇವತ್ತು ನಾವು ನಿಮ್ಮ ಹತ್ರ 2 ಕೇಳ್ತೀವಿ. ಒಂದು 2 ಇದೆ. ಒಂದು, ನಿಮ್ಗೊಂದಿಷ್ಟು ಮಠದಿಂದ ಹಣ ಕೊಡಿಸ್ಬೇಕಾ ಅಥವಾ ನಾವು ನಿಮ್ಮ ಜೊತೆಲಿ ಇರ್ಬೇಕಾ? ಹಾಗಾದ್ರೆ ಮಾಡೋಣ. ದುಡ್ಡು ಬೇಕು ಅಂತಂದ್ರೆ ಗುರುಗಳ ಹತ್ರ ಮಾತಾಡ್ತೀನಿ, ಒಂದಿಷ್ಟು ಕೊಟ್ಬಿಡೋಣ ಅಂತೇಳಿ ಕೊಟ್ಬಿಡ್ತೀವಿ. ಅದು ತುಂಬಾ ಸಂತೋಷದ ವಿಚಾರ. ಹಾಗಾಗಿ ನೀವು ಈಗಾಗಲೇ ದೇವಸ್ಥಾನ ಕಟ್ಟಕ್ಕೆ, ಅಲ್ಲ ಇದು ಕಲ್ಯಾಣ ಮಂಟಪ ಕಟ್ಟಕ್ಕೆ ಹೊರಟಿದ್ರಿ, ತಗೊಳ್ಳಿ ಕಲ್ಯಾಣ ಮಂಟಪ ಗುಡಿಗೌಡ್ರು ಅಂತ ಈ ಹಣ ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ, ಶಾಶ್ವತ ಅಲ್ವೇ, ಯಾವತ್ತೂ ಶಾಶ್ವತ ಇರಲ್ಲ. ತುಂಬಾ ಸಂತೋಷ. ದೇವರು ನಿಮಗೆಲ್ಲರಿಗೂ ಒಳ್ಳೆ ಯೋಚನೆ, ಒಳ್ಳೆ ಚಿಂತನೆ, ಒಳ್ಳೆ ಸದ್ಭಾವನೆ, ಸದಾ ಒಳ್ಳೆ ಕೆಲಸ ಮಾಡುವಂತ ಯೋಚನೆ ಶಿಕ್ಷೆಯನ್ನು ಆ ಭಗವಂತ ಕರುಣಿಸಲಿ ಅಂತ ಹೇಳಿ ಆ ಭಗವಂತ ಪ್ರಾರ್ಥಿಸಿ ನನ್ನ
ಆಮೇಲೆ ಹಂಗೆ ಇರುತ್ತೆ. ಏನು ಮುಟ್ಟಂಗಿಲ್ಲ. ಬಂದ ನೋಡು ನಮ್ಮ ರಾಜ್ಯದಲ್ಲಿ ಸಹಾಯ ಮಾಡಿದ್ದಾರೆ. ಒಳ್ಳೆತನ ಒಳ್ಳೆತನ ಕೊನೆಯವರೆಗೂ ಇತ್ತು. ತುಂಬ ಸಂತೋಷ ಆಗ್ತಿದೆ. ತುಂಬ ನೋಡಿ ಈ ಥರ 10 ಗಂಟೆವರೆಗೂ ಕೊಡ್ತಿರ್ತಾರೆ. ಯಾಕಂದ್ರೆ ತುಂಬ ಜನ ಮಾಡ್ತಾರೆ ಮಾಡೋದು ಮನೆ ಹೊರತಾರು ಚೆನ್ನಾಗಿ ಮಾಡ್ತಾರೆ. ಗ್ರಾಮದ ಗುಡಿಗಳು ಸಹಕಾರ ಮಾಡ್ತಾರೆ. ಇದನ್ನು ಕೇಳ್ಕೊಂಡಿದ್ದೀವಿ. ಸಿಗ್ತಾನೆ ಇಲ್ಲ. ಇಲ್ಲ ಅಂತ ನಿದ್ದೆ ಬಂದಿದ್ದು ಬೇಗ ಬಾ. ಇಕ್ಕಣ ಇಕ್ಕೊಂಡರಿಗೆ ಇಟ್ಬಿಡ್ಬೇಕು.
ಏಯ್! ಸರಿಯಿಲ್ಲ.